ಪಾಕಿಸ್ತಾನ ಅಂದ್ರೆ ಕೆಲವರಿಗೆ ಭಯ ಜಾಸ್ತಿ. ಆದ್ರೆ ಪಾಕಿಸ್ತಾನದಂತ ಕಾಮಿಡಿ ಪೀಸು ಜಗತ್ತಲ್ಲೇ ಇಲ್ಲ. ಅಲ್ಲೂ ಒಬ್ಬ ಪಪ್ಪು ಇದ್ದಾನೆ. ಅವನು ಪದೇ ಪದೇ ಕಾಮಿಡಿ ಮಾಡ್ತಾನೆ. ಬನ್ನಿ ಬಿಲ್ಲಿ ರಾಣಿಯ ಕಾಮಿಡಿ ಶೋ ನೋಡ್ಕೊಂಬರೋಣ. ಎಲ್ಲಿದ್ದೆ ಇಲ್ಲಿ ತನಕ ಅಂತ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಹಾಡುತ್ತಿದ್ದಾಗಲೇ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿದ್ದಾನೆ. ಪಾಕ್ ಬಿಟ್ಟು ಪರಾರಿಯಾದಂತೆ ಮಸೂದ್ ಅಜರ್. ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಊಟ ಟಿಕೆಟ್ ಕೊಡಿಸೋ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಇದರ ಮಧ್ಯೆ ದೇವರಿಗೆ ಪ್ಯಾರ್ಗೆ ಆಗ್ಬಿಟ್ಟು ಆಗಂತುಕರು ಬಂದು ಸ್ಮಶಾನ ದಾರಿ ತೋರಿಸಿ ಬಿಟ್ಟಾರು ಅಂತ ಮಸೂದ್ ಅಜರ್ ಭಯ ಬಿದ್ದಿದ್ದಾನಂತೆ. ಅದೇ ಕಾರಣಕ್ಕೆ ಅಫ್ಘಾನಿಸ್ತಾನಕ್ಕೆ ಎಸ್ಕೇಪ್ ಆಗಿದ್ದಾನಂತೆ. ಮತ್ತೆ ಕಾಮಿಡಿ ಮಾಡಿದ ಪಾಕ್ ಪಪ್ಪು. ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇಲ್ಲ. ಒಂದು ವೇಳೆ ಇಲ್ಲಿ ಇದ್ದಿದ್ದರೆ ನಾವೇ ಅವನನ್ನ ಬಂಧಿಸುತ್ತಿದ್ದೆವು ಅಂತ ಬಿಲಾವಲ್ ಹೇಳಿದ್ದಾನೆ. ಆ ಮೂಲಕ ಜಿನ್ನಾಲ್ಯಾಂಡ್ನಲ್ಲಿ ಉಗ್ರರೇ ಇಲ್ಲ ಅನ್ನೋ ತರ ಮಾತನಾಡಿದ್ದಾನೆ. ಮಸೂದ್ ಅಜರ್ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಲ್ಲಿ ಒಬ್ಬ. 2001ರ ಸಂಸತ್ ದಾಳಿ, 26/11ರ ಮುಂಬೈ ದಾಳಿ, 2016ರ ಪಠಾನ್ಕೋಟ್ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದ. 2019ರಲ್ಲಿ ವಿಶ್ವಸಂಸ್ಥೆಯು ಈತನನ್ನ ಜಾಗತಿಕ ಭಯೋತ್ಪಾದಕ ಎಂದು ಘೋಷಣೆ ಮಾಡಿತ್ತು. ಆ ಮೂಲಕ ಮಸೂದ್ ಅಜರ್ನನ್ನ ಬಂಧನ ಮಾಡಲಾಗಿತ್ತು. ಆದರೆ 1999ರಲ್ಲಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆ ಕಂದಹಾರ್ ವಿಮಾನ ಅಪಹರಣ ಮಾಡಿ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇರಿಸಿ ಪ್ರಯಾಣಿಕರನ್ನ ಬಿಡಬೇಕಾದರೆ ಮಸೂದ್ ಅಜರ್ನನ್ನ ಬಿಡಿ ಎಂದು ಬೆದರಿಕೆ ಹಾಕಿ ಬಿಡುಗಡೆ ಮಾಡಿಸಿಕೊಂಡಿತ್ತು. ಜಗತ್ತಿನ ಮುಂದೆ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಟಗಾರರು ಎನ್ನುತ್ತಾ ಶಿಬಿರಕ್ಕೆ ಕರೆದೊಯ್ದು ಬಿರಿಯಾನಿ ಮೇಯಿಸಿ ಅದೇ ಉಗ್ರರನ್ನ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋ ದೇಶಕ್ಕೆ ಜಗತ್ತು ಪಾಠ ಕಲಿಸೋ ಕೆಲಸ ಮಾಡಬೇಕಿದೆ. ರಾಜಶೇಖರ ಜಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಅಂದ್ರೆ ಕೆಲವರಿಗೆ ಭಯ ಜಾಸ್ತಿ. ಆದ್ರೆ ಪಾಕಿಸ್ತಾನದಂತ ಕಾಮಿಡಿ ಪೀಸು ಜಗತ್ತಲ್ಲೇ ಇಲ್ಲ. ಅಲ್ಲೂ ಒಬ್ಬ ಪಪ್ಪು ಇದ್ದಾನೆ. ಅವನು ಪದೇ ಪದೇ ಕಾಮಿಡಿ ಮಾಡ್ತಾನೆ. ಬನ್ನಿ ಬಿಲ್ಲಿ ರಾಣಿಯ ಕಾಮಿಡಿ ಶೋ ನೋಡ್ಕೊಂಬರೋಣ. ಎಲ್ಲಿದ್ದೆ ಇಲ್ಲಿ ತನಕ ಅಂತ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಹಾಡುತ್ತಿದ್ದಾಗಲೇ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿದ್ದಾನೆ. ಪಾಕ್ ಬಿಟ್ಟು ಪರಾರಿಯಾದಂತೆ ಮಸೂದ್ ಅಜರ್. ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಊಟ ಟಿಕೆಟ್ ಕೊಡಿಸೋ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಇದರ ಮಧ್ಯೆ ದೇವರಿಗೆ ಪ್ಯಾರ್ಗೆ ಆಗ್ಬಿಟ್ಟು ಆಗಂತುಕರು ಬಂದು ಸ್ಮಶಾನ ದಾರಿ ತೋರಿಸಿ ಬಿಟ್ಟಾರು ಅಂತ ಮಸೂದ್ ಅಜರ್ ಭಯ ಬಿದ್ದಿದ್ದಾನಂತೆ. ಅದೇ ಕಾರಣಕ್ಕೆ ಅಫ್ಘಾನಿಸ್ತಾನಕ್ಕೆ ಎಸ್ಕೇಪ್ ಆಗಿದ್ದಾನಂತೆ. ಮತ್ತೆ ಕಾಮಿಡಿ ಮಾಡಿದ ಪಾಕ್ ಪಪ್ಪು. ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇಲ್ಲ. ಒಂದು ವೇಳೆ ಇಲ್ಲಿ ಇದ್ದಿದ್ದರೆ ನಾವೇ ಅವನನ್ನ ಬಂಧಿಸುತ್ತಿದ್ದೆವು ಅಂತ ಬಿಲಾವಲ್ ಹೇಳಿದ್ದಾನೆ. ಆ ಮೂಲಕ ಜಿನ್ನಾಲ್ಯಾಂಡ್ನಲ್ಲಿ ಉಗ್ರರೇ ಇಲ್ಲ ಅನ್ನೋ ತರ ಮಾತನಾಡಿದ್ದಾನೆ. ಮಸೂದ್ ಅಜರ್ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಲ್ಲಿ ಒಬ್ಬ. 2001ರ ಸಂಸತ್ ದಾಳಿ, 26/11ರ ಮುಂಬೈ ದಾಳಿ, 2016ರ ಪಠಾನ್ಕೋಟ್ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದ. 2019ರಲ್ಲಿ ವಿಶ್ವಸಂಸ್ಥೆಯು ಈತನನ್ನ ಜಾಗತಿಕ ಭಯೋತ್ಪಾದಕ ಎಂದು ಘೋಷಣೆ ಮಾಡಿತ್ತು. ಆ ಮೂಲಕ ಮಸೂದ್ ಅಜರ್ನನ್ನ ಬಂಧನ ಮಾಡಲಾಗಿತ್ತು. ಆದರೆ 1999ರಲ್ಲಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆ ಕಂದಹಾರ್ ವಿಮಾನ ಅಪಹರಣ ಮಾಡಿ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇರಿಸಿ ಪ್ರಯಾಣಿಕರನ್ನ ಬಿಡಬೇಕಾದರೆ ಮಸೂದ್ ಅಜರ್ನನ್ನ ಬಿಡಿ ಎಂದು ಬೆದರಿಕೆ ಹಾಕಿ ಬಿಡುಗಡೆ ಮಾಡಿಸಿಕೊಂಡಿತ್ತು. ಜಗತ್ತಿನ ಮುಂದೆ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಟಗಾರರು ಎನ್ನುತ್ತಾ ಶಿಬಿರಕ್ಕೆ ಕರೆದೊಯ್ದು ಬಿರಿಯಾನಿ ಮೇಯಿಸಿ ಅದೇ ಉಗ್ರರನ್ನ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋ ದೇಶಕ್ಕೆ ಜಗತ್ತು ಪಾಠ ಕಲಿಸೋ ಕೆಲಸ ಮಾಡಬೇಕಿದೆ. ರಾಜಶೇಖರ ಜಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಅಂದ್ರೆ ಕೆಲವರಿಗೆ ಭಯ ಜಾಸ್ತಿ. ಆದ್ರೆ ಪಾಕಿಸ್ತಾನದಂತ ಕಾಮಿಡಿ ಪೀಸು ಜಗತ್ತಲ್ಲೇ ಇಲ್ಲ. ಅಲ್ಲೂ ಒಬ್ಬ ಪಪ್ಪು ಇದ್ದಾನೆ. ಅವನು ಪದೇ ಪದೇ ಕಾಮಿಡಿ ಮಾಡ್ತಾನೆ. ಬನ್ನಿ ಬಿಲ್ಲಿ ರಾಣಿಯ ಕಾಮಿಡಿ ಶೋ ನೋಡ್ಕೊಂಬರೋಣ.
ಎಲ್ಲಿದ್ದೆ ಇಲ್ಲಿ ತನಕ ಅಂತ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಹಾಡುತ್ತಿದ್ದಾಗಲೇ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿದ್ದಾನೆ. ಪಾಕ್ ಬಿಟ್ಟು ಪರಾರಿಯಾದಂತೆ ಮಸೂದ್ ಅಜರ್. ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಊರ್ ಟಿಕೆಟ್ ಕೊಡಿಸೋ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಇದರ ಮಧ್ಯೆ ದೇವರಿಗೆ ಪ್ಯಾರ್ಗೆ ಆಗ್ಬಿಟ್ಟು ಆಗಂತುಕರು ಬಂದು ಸ್ಮಶಾನ ದಾರಿ ತೋರಿಸಿ ಬಿಟ್ಟಾರು ಅಂತ ಮಸೂದ್ ಅಜರ್ ಭಯ ಬಿದ್ದಿದ್ದಾನಂತೆ. ಅದೇ ಕಾರಣಕ್ಕೆ ಅಫ್ಘಾನಿಸ್ತಾನಕ್ಕೆ ಎಸ್ಕೇಪ್ ಆಗಿದ್ದಾನಂತೆ. ಮತ್ತೆ ಕಾಮಿಡಿ ಮಾಡಿದ ಪಾಕ್ ಪಪ್ಪು. ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇಲ್ಲ. ಒಂದು ವೇಳೆ ಇಲ್ಲಿ ಇದ್ದಿದ್ದರೆ ನಾವೇ ಅವನನ್ನ ಬಂಧಿಸುತ್ತಿದ್ದೆವು ಅಂತ ಬಿಲಾವಲ್ ಹೇಳಿದ್ದಾನೆ. ಆ ಮೂಲಕ ಜಿನ್ನಾಲ್ಯಾಂಡ್ನಲ್ಲಿ ಉಗ್ರರೇ ಇಲ್ಲ ಅನ್ನೋ ತರ ಮಾತನಾಡಿದ್ದಾನೆ. ಮಸೂದ್ ಅಜರ್ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಲ್ಲಿ ಒಬ್ಬ. 2001ರ ಸಂಸತ್ ದಾಳಿ, 26/11ರ ಮುಂಬೈ ದಾಳಿ, 2016ರ ಪಠಾನ್ಕೋಟ್ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದ. 2019ರಲ್ಲಿ ವಿಶ್ವಸಂಸ್ಥೆಯು ಈತನನ್ನ ಜಾಗತಿಕ ಭಯೋತ್ಪಾದಕ ಎಂದು ಘೋಷಣೆ ಮಾಡಿತ್ತು. ಆ ಮೂಲಕ ಮಸೂದ್ ಅಜರ್ನನ್ನ ಬಂಧನ ಮಾಡಲಾಗಿತ್ತು. ಆದರೆ 1999ರಲ್ಲಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆ ಕಂದಹಾರ್ ವಿಮಾನ ಅಪಹರಣ ಮಾಡಿ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇರಿಸಿ ಪ್ರಯಾಣಿಕರನ್ನ ಬಿಡಬೇಕಾದರೆ ಮಸೂದ್ ಅಜರ್ನನ್ನ ಬಿಡಿ ಎಂದು ಬೆದರಿಕೆ ಹಾಕಿ ಬಿಡುಗಡೆ ಮಾಡಿಸಿಕೊಂಡಿತ್ತು. ಜಗತ್ತಿನ ಮುಂದೆ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಟಗಾರರು ಎನ್ನುತ್ತಾ ಶಿಬಿರಕ್ಕೆ ಕರೆದೊಯ್ದು ಬಿರಿಯಾನಿ ಮೇಯಿಸಿ ಅದೇ ಉಗ್ರರನ್ನ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋ ದೇಶಕ್ಕೆ ಜಗತ್ತು ಪಾಠ ಕಲಿಸೋ ಕೆಲಸ ಮಾಡಬೇಕಿದೆ. ರಾಜಶೇಖರ ಜಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಅಂದ್ರೆ ಕೆಲವರಿಗೆ ಭಯ ಜಾಸ್ತಿ, ಆದ್ರೆ ಪಾಕಿಸ್ತಾನದಂತ ಕಾಮಿಡಿ ಪೀಸು ಜಗತ್ತಲ್ಲೇ ಇಲ್ಲ. ಅಲ್ಲೂ ಒಬ್ಬ ಪಪ್ಪು ಇದ್ದಾನೆ. ಅವನು ಪದೇ ಕಾಮಿಡಿ ಮಾಡ್ತಾನೆ. ಬನ್ನಿ ಬಿಲ್ಲಿ ರಾಣಿಯ ಕಾಮಿಡಿ ಶೋ ನೋಡ್ಕೊಂಬರೋಣ. ಎಲ್ಲಿದ್ದೆ ಇಲ್ಲಿ ತನಕ ಅಂತ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಹಾಡುತ್ತಿದ್ದಾಗಲೇ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿದ್ದಾನೆ. ಪಾಕ್ ಬಿಟ್ಟು ಪರಾರಿಯಾದಂತೆ ಮಸೂದ್ ಅಜರ್. ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಊರ್ ಟಿಕೆಟ್ ಕೊಡಿಸೋ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಇದರ ಮಧ್ಯೆ ದೇವರಿಗೆ ಪ್ಯಾರ್ಗೆ ಆಗ್ಬಿಟ್ಟು ಆಗಂತುಕರು ಬಂದು ಸ್ಮಶಾನ ದಾರಿ ತೋರಿಸಿ ಬಿಟ್ಟಾರು ಅಂತ ಮಸೂದ್ ಅಜರ್ ಭಯ ಬಿದ್ದಿದ್ದಾನಂತೆ. ಅದೇ ಕಾರಣಕ್ಕೆ ಅಫ್ಘಾನಿಸ್ತಾನಕ್ಕೆ ಎಸ್ಕೇಪ್ ಆಗಿದ್ದಾನಂತೆ. ಮತ್ತೆ ಕಾಮಿಡಿ ಮಾಡಿದ ಪಾಕ್ ಪಪ್ಪು. ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇಲ್ಲ. ಒಂದು ವೇಳೆ ಇಲ್ಲಿ ಇದ್ದಿದ್ದರೆ ನಾವೇ ಅವನನ್ನ ಬಂಧಿಸುತ್ತಿದ್ದೆವು ಅಂತ ಬಿಲಾವಲ್ ಹೇಳಿದ್ದಾನೆ. ಆ ಮೂಲಕ ಜಿನ್ನಾಲ್ಯಾಂಡ್ನಲ್ಲಿ ಉಗ್ರರೇ ಇಲ್ಲ ಅನ್ನೋ ತರ ಮಾತನಾಡಿದ್ದಾನೆ. ಮಸೂದ್ ಅಜರ್ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಲ್ಲಿ ಒಬ್ಬ. 2001ರ ಸಂಸತ್ ದಾಳಿ, 26/11ರ ಮುಂಬೈ ದಾಳಿ, 2016ರ ಪಠಾನ್ಕೋಟ್ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದ. 2019ರಲ್ಲಿ ವಿಶ್ವಸಂಸ್ಥೆಯು ಈತನನ್ನ ಜಾಗತಿಕ ಭಯೋತ್ಪಾದಕ ಎಂದು ಘೋಷಣೆ ಮಾಡಿತ್ತು. ಆ ಮೂಲಕ ಮಸೂದ್ ಅಜರ್ನನ್ನ ಬಂಧನ ಮಾಡಲಾಗಿತ್ತು. ಆದರೆ 1999ರಲ್ಲಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆ ಕಂದಹಾರ್ ವಿಮಾನ ಅಪಹರಣ ಮಾಡಿ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇರಿಸಿ ಪ್ರಯಾಣಿಕರನ್ನ ಬಿಡಬೇಕಾದರೆ ಮಸೂದ್ ಅಜರ್ನನ್ನ ಬಿಡಿ ಎಂದು ಬೆದರಿಕೆ ಹಾಕಿ ಬಿಡುಗಡೆ ಮಾಡಿಸಿಕೊಂಡಿತ್ತು. ಜಗತ್ತಿನ ಮುಂದೆ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಟಗಾರರು ಎನ್ನುತ್ತಾ ಶಿಬಿರಕ್ಕೆ ಕರೆದೊಯ್ದು ಬಿರಿಯಾನಿ ಮೇಯಿಸಿ ಅದೇ ಉಗ್ರರನ್ನ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋ ದೇಶಕ್ಕೆ ಜಗತ್ತು ಪಾಠ ಕಲಿಸೋ ಕೆಲಸ ಮಾಡಬೇಕಿದೆ. ರಾಜಶೇಖರ ಜಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.